ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಚೆನ್ನಾಗಿ ಓದ್ತಾ ಇದ್ದೀರಾ? ಎಷ್ಟು ಮಾರ್ಕ್ಸ್ ತೆಗಿತೀರಾ? ಗುಡ್ ಗುಡ್ ಗುಡ್. ತಾವು ಚೆನ್ನಾಗಿ ಓದ್ತಿದ್ದೀವ? ಚೆನ್ನಾಗಿ ಓದಬೇಕು. ನೀನು ಎಷ್ಟು ತೆಗಿತೀವ? ಗುಡ್. 500 ಮೇಲೆ ಇನ್ನೂ ಹೋಗು ಮೇಲಕ್ಕೆ. ಯಾಕೆ, ಏನು ತೊಂದರೆ ಐತೆ? ಅರ್ಥ ಆಗಿಲ್ವಾ? ಮತ್ತೆ ಓದಬೇಕು. ಹಾಂ, ಚೆನ್ನಾಗಿ ಓದು. 500 ಚೆನ್ನಾಗಿ ಜಾಸ್ತಿ ತೆಗಿಬೇಕು ನಮ್ಮ ಹೆಣ್ಮಕ್ಳು. ತಾವು ಮೇಡಮ್? ಓಕೆ ಓಕೆ, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಯಾಕೆ ಮಂಕಾಗಿದೆಯಾ? ಹಾಂ, ಚೆನ್ನಾಗಿ ಓದ್ಬೇಕಾಯ್ತಾ? ತಾವೆಷ್ಟು ತೆಗಿತೀರಿ ಮೇಡಮ್? ಎಸ್, ಕಂಗ್ರೇಟ್ಸ್ ಕಂಗ್ರೇಟ್ಸ್. ತಾವು ಬ್ರದರ್ ಹೇಗೆ ಓದ್ತಾ ಇದ್ದೀರಾ ನಮ್ಮ ಹುಡುಗರು? ಎಷ್ಟು ಮಾರ್ಕ್ಸ್ ಬರ್ಬೋದು? ಎಷ್ಟು ನಿರೀಕ್ಷೆ ಇಟ್ಕೋಬೋದು? ಗುಡ್, ಚೆನ್ನಾಗಿ ಓದಿ. ಓಕೆ, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಹಾಂ, ಚೆನ್ನಾಗಿ ಓದ್ರಿ ಪುಟ್ಟ. ನೀವೆಷ್ಟು ತೆಗಿತೀರಿ ಸರ್? ಹಾಂ, ಜಾಸ್ತಿ ತೆಗಿ. ಏಕೆ? ಅಲ್ಲ, ಓದಬೇಕು. ಈಗ ಓದೋ ಸಮಯ, ಬೇರೆ ಯಾವುದು ನೀವು ಕಾನ್ಸಂಟ್ರೇಟ್ ಮಾಡಬೇಡ. ಚೆನ್ನಾಗಿ ಓದಬೇಕು ಆಯಿತಾ? ಗುಡ್ ಬೈ. ತಾವು ಬಸ್? ಹೌದಾ? ಇನ್ನೂ ಜಾಸ್ತಿ ಹೋಗ್ಲಾ? ಚೆನ್ನಾಗಿ ತೆಗೀರಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ರಿ. ಈಗ ಏನೇನು ನಿಮ್ಗೆ ಹೇಳಿದಾರಲ್ಲ ನಿಮ್ಮ ಟೀಚರ್ಸ್ ಪೋರ್ಷನ್ಸ್ ಕವರ್ ಆಗಿದೆಯಲ್ಲ, ಈಗ ಅದನ್ನು ರಿವೈಸ್ ಮಾಡಬೇಕು. ಯಾವುದು ಅರ್ಥ ಆಗಲ್ಲ ನೋಡಬೇಕು, ಅದನ್ನು ಕೇಳಬೇಕು. ಅವ್ರನ್ನ ಪ್ರಶ್ನೆ ಕೇಳಿ, ಇದು ಅರ್ಥ ಆಗದಿದ್ರೆ ಅದನ್ನು ಹೆಂಗೆ, ಮ್ಯಾಥಮೆಟಿಕ್ಸ್ ಇರ್ಬೋದು, ನಿಮಗೆ ಟಫ್ ಬರೋದೇ ಮ್ಯಾಥಮೆಟಿಕ್ಸು, ಸೈನ್ಸು, ಕೆಲವ್ರಿಗೆ ಇಂಗ್ಲೀಷು. ಅದರಲ್ಲಿ ಹೇಗೆ ನೀವು ಸಾಲ್ವೇಷನ್ ಹೆಂಗೆ ಅಂತ ಅವ್ರಿಗೆ ಕುಂಡಿಸ್ಕೊಂಡ್ರೆ ಹೇಳ್ಕೊಡ್ತಾರೆ. ಟೀಚರ್ಸನ್ನು ಹೇಳ್ಕೊಡ್ತಾರೆ. ಇಲ್ಲ ಅಲ್ಲ, ಯಾರು ಬೇಡ ಅಂತಾರೆ? ಏನಿಲ್ಲ ತಾನೆ? ಸರಿ, ಮತ್ತು ಹಂಗಿದ್ರೆ ಬಿ ಓರು ಅವ್ರಿಗೆ ಹೇಳ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ. ಚೆನ್ನಾಗಿ ಓದಬೇಕು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಪುಟ. ಚೆನ್ನಾಗಿ ಓದಬೇಕು. ತಾವೆಷ್ಟು ತೆಗಿತೀರಾ ಸರ್? 500+. ಗುಡ್, ಓದಿ. ಆಲ್ ದಿ ಬೆಸ್ಟ್ ಪುಟ. ಚೆನ್ನಾಗಿ ಹೋದ್ರು. ನೀನು ಸಮಾಚಾರ ಏನು? ತಮ್ಮ ಹೆಸರು? ಹೇಗೆ ಓದ್ತಾ ಇದ್ದೀರಾ? ಅರ್ಥ ಆಗುತ್ತಾ ಇಲ್ಲ ಹೇಳೋದು? ಟೀಚರ್ಸ್ ಹೇಳೋದು ಅರ್ಥ ಆಗುತ್ತಾ ಫಸ್ಟು ನೋಡ್ಕೋಬೇಕು. ಕೂತ್ಕೊಂಡು ಅಲ್ಲಿ ಕಾನ್ಸಂಟ್ರೇಷನಲ್ಲಿ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಆಲ್ ದಿ ಬೆಸ್ಟ್ ಪುಟ. ಚೆನ್ನಾಗಿ ಹೋದ್ರಿ ಮಕ್ಕಳ. ಬಾಯ್ ಬಾಯ್. ಇಲ್ಲೇ ಇರ್ತೀನಿ. ಉದಾಹರಣೆಗೆ ಹೇಳ್ತೀನಿ ನಾನು. ಬ್ರಿಟಿಷರು ಈ ದೇಶನ ಲೂಟಿ ಮಾಡಿ, ಲಿಟ್ರಲಿ ಲೂಟಿ ಮಾಡಿ, ಅವ್ರಿಗೆ ಬೇಕಾದಂತಹ ಎಜುಕೇಶನ್ ಸಿಸ್ಟಮ್ ಅಂತಂದ್ರು. ನಮ್ಮನ್ನವರ ಸೇವೆ ಮಾಡಲಿಕ್ಕೆ ಅಂತ, ಗುಲಾಮಗಿರಿಗೆ ಅಂತಾನೆ ಜನರನ್ನು ರೆಡಿ ಮಾಡಿದ್ರು. ಲೂಟಿ ಮಾಡಿದ್ರು. ಆ ವಿಷಯ ನಮ್ಗೆಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಸ್ವಲ್ಪ ವರ್ಷಗಳ ಹಿಂದೆ ಮುಘಲರು ಅಥವಾ ಮಹಮ್ಮದ್ ಗೋರಿ ಗಜ್ನಿ ಅಂತವರು ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. ನಮ್ಮ ದೇವಸ್ಥಾನಗಳನ್ನ, ಸೋಮನಾಥ ಅಂತ ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು. ನಲಂದದಂತ ವಿಶ್ವವಿದ್ಯಾನಿಲಯಗಳನ್ನ ಬೆಂಕಿ ಹಚ್ಚಿದ್ರು. ಅದೆಷ್ಟೋ ಜ್ಞಾನ ಭಂಡಾರ ನಾಶ ಆಗೈತಿ. ಎಲ್ಲ ವಿಷಯಗಳು ನಮ್ಗೆ ಗೊತ್ತಿದೆ. ಆದರೆ ಆ ಎಲ್ಲ ಕಾಲದಲ್ಲಿ ಜನಸಾಮಾನ್ಯರು ಏನ್ ಮಾಡ್ತಾ ಇದ್ರು? ಸೋಮನಾಥ ದೇವಾಲಯನ ಒಡಿ ಮಾಡಿ ತಗೊಂಡು ಹೋಗ್ಬೇಕಾದ್ರೆ ಜನಸಾಮಾನ್ಯರು ನಿಂತು, ಅವ್ರು ಯಾರು ಎಷ್ಟು ಜನ ಲೂಟಿಗೋರು ಬಂದಿದ್ರಲ್ಲ, ಅದಕ್ಕಿಂತ 100 ಪಟ್ಟು ಜನ ಅದನ್ನ ನಿಂತು ನೋಡ್ತಾ ಇದ್ರ. ಅವ್ರು ಒಬ್ರು ಒಂದೊಂದು ಕಲ್ಲು ತೆಗೆದು ಹೊಡೆದಿದ್ರು ಕೂಡ ಆ ಲೂಟಿಕೋರರು ಸತ್ತೋಗ್ತಾ ಇದ್ರು, ಬಿಟ್ಟು ಓಡೋಗ್ತಾ ಇದ್ರು. ಜನಸಾಮಾನ್ಯರಿಗೆ ಕನೆಕ್ಟೆಡ್ ಅಂತ ಅನಿಸ್ಲಿಲ್ಲ. ಈ ದೇವಸ್ಥಾನವನ್ನು ರಕ್ಷಣೆ ಮಾಡೋದು, ಈ ಜನರನ್ನ ರಕ್ಷಣೆ ಮಾಡೋದು, ಈ ಸಂಪತ್ತನ್ನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿಯಿಂದ ಅಲ್ಲೇ ಬದಿಯಲ್ಲಿ ಗದ್ದೆ ಉಳ್ತಾ ಇದ್ದಂತ ಒಬ್ಬ ರೈತರಿಗೆ ಅನಿಸ್ಲಿಲ್ಲ, ಅಥವಾ ಇನ್ನೊಬ್ಬ ಚಮಾರನಿಗೆ ಅನಿಸ್ಲಿಲ್ಲ. ಯಾರೋ ಹೋರಾಟ ಮಾಡಿದವ್ರು ಯಾರೋ ಒಂದಷ್ಟು ಜನ. ಅಂದ್ರೆ ಕಾಮನ್ ಮ್ಯಾನ್ ನ ಚಿಂತನೆ ಅವತ್ತು ಹಾಗೆ ಇದೆ. ಇವತ್ತು ಬದಲಾಗಿದೆಯಾ? ಬದಲಾಗಬೇಕಾಗಿದೆ. ಹಿರಿಯರಾಗ್ಲೇ ಹೇಳಿದ ಹಾಗೆ ಮುಂದಿನ ದಿನಗಳು ಬಹಳ ಘನಘೋರ ಆಗ್ಲಿಕ್ಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಬದಲಾಗಲಿಲ್ಲ ಅಂತಂದ್ರೆ, ಅವತ್ತು ಗೋರಿ ಗಜನಿ ಬಂದಾಗ ಯಾವ ಮನಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ರಲ್ಲ,
ಅದೇ ರೀತಿಯಲ್ಲಿ ಅದೇ ಮನಸ್ಥಿತಿ ಇವತ್ತು ಮುಂದುವರೆದ್ರೆ ಹಿಂಗೆ ಆ ದಿನಗಳು ನರಕ ಸದೃಶ ಆಗಲಿ. ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂತರಿಸಿ, ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂತರಿಸಿ, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು. ಸಿ ನಾಗರಾಜ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ವೀರೇಶ್ ನಾಯ್ಕರವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಸಿ ನಾಗರಾಜ್ ಮತ್ತೆ ವೀರೇಶ್ ನಾಯ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಸಂಕ್ರಾಂತಿ ಆದ ನಂತರದಲ್ಲಿ ಏನೋ ಹೊಸ ಬದಲಾವಣೆ ಬರೋದು ರಾಜಕೀಯಲ್ಲಿ ಅಲ್ಲಿ ಅವರು ಸಿ ಎಮ್ ಇದ್ದಾರೆ, ಸೊ ಪ್ರತಿ ಸಾರಿ ಹೋಗ್ತಾರೆ ಅವರು. ಅದರಿಂದ ಅದೇನೋ ಚರ್ಚೆ ಏನೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ, ಅದು ಹೋಗಿದ್ದಾರೆ ಮತ್ತೆ ಆಸಾಮು ಬರೀತಾರೆ, ಸಭೆ ಕೂಡ ಹೋಗಿರ್ಬೋದು. ಅದಕ್ಕಿಂತ ಹೆಚ್ಚು ಕೆಲಸದ ಅವಶ್ಯಕತೆ ಇಲ್ಲ. ಈಗಂತ ಅವಶ್ಯಕತೆ ಇಲ್ಲ, ಚುನಾವಣೆ ಬಂದಿದೆ, ಈಗ ಆಸಾಮಿಗೆ ಚುನಾವಣೆ ಇದೆ. ಅಂತಿಮವಾಗಿ ಈಗಂತ ಅವಶ್ಯಕತೆ ಇಲ್ಲ. 21 ತಾರೀಕು ಕೂಡ ಬಂದಿದೆ. ತಾವೆಲ್ಲ ಟೀಮ್ ಡೆಲ್ಲಿ ಹೋಗ್ತಾರೆ. ನಮ್ಮ ಇಲಾಖೆ ಕೆಲಸ ಇದೆ, ನಾವು ಹೋಗ್ತಾ ಇದ್ದೀವಿ. ಇಲಾಖೆ ಕೆಲಸ ಕರ್ನಾಟಕ ಬೋರ್ಡ್ ನಮ್ಮ ಮಧ್ಯದಲ್ಲಿ ಹೊಸ ಹೊಸ ಕಟ್ಟಡ ಮಾಡ್ತಾರೆ. ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್. ಅಂದರೆ ಈ ಬಾರಿ ಕರೆದಿದ್ದಾರಲ್ಲ, ಒಂದು ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯ ಅವರೇ ಮುಂದಿರ್ತಾರೆ ಅಥವಾ CM ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಹೇಳಿದ್ರೆ ನಾವು ಸಾಕಿದ್ರೆ ಹೌದು. ಅಂದರೆ ಶಾಸಕರೇ ಒತ್ತಾಯ ಮಾಡ್ತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ. ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರಿಗೂ ಆಸೆ ಇದೆ. ಹೇಗಿತ್ತು ಅಂತ ಆಗ್ಬೇಕಂತ ಎಲ್ಲರದ್ದು ಇದೆ, ಒಬ್ಬರೇ ಅಲ್ಲ, ಎಲ್ಲ ಕಡೆ ಇಡೀ 140 ಆಸೆ ಇದೆ. ಬೇಗ ಇತ್ಯರ್ಥ ಆಗಬೇಕು. ಸಂಕ್ರಾಂತಿ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದೆಯಾ? ಅದು ಗೊತ್ತಿಲ್ಲ, ನಮ್ಮ ಕೈಲಿಲ್ಲ, ಎಲ್ಲಿದೆ ಅದು ಮಾಡೋದು ಬಿಡೋದು. ಆದರೆ ಅದು ಬದಲಾವಣೆ ಆಸೆ. ಈಗ ಸಂಕ್ರಾಂತಿ ನಂತರದಲ್ಲಿ ಚನ್ನಗಿರಿ ಶಾಸಕರು ಹೇಳ್ತಾ ಇದ್ದಾರೆ DK CM ಆಗ್ತಾರೆ. ಈಗ ಅದೇ ಚನ್ನಗಿರಿಯಲ್ಲಿ ಈಗ ಸಾವ್ಕಾರ್ CM ಆಗ್ಬೇಕು ಅಂತ ಬ್ಯಾನರ್ಗಳು. ಅದು ಈಗೆಲ್ಲ ಮುಂದೆ ಈ ಅವಧಿಗೆಲ್ಲ ಈಗೆಲ್ಲ ನೀವು ಕನ್ಫ್ಯೂಸ್ ಮಾಡಿ ಯಾರಾಗೋರು ಆಗಲಿ, ನಮ್ಗೆ ಸಪೋರ್ಟ್ ಇದೆ. ಅದೇನಿದ್ರು ನಮ್ಗೆ ಮುಂದಿರೋ ಅವಾಗ ಅಡ್ವಾನ್ಸ್ ಆಗಿ ಅವರು ಕ್ಲಿಯರ್ ಮಾಡ್ತಾರೆ. 28 ಅಂತ ಹೇಳಿ ಸರ್, ಕೆಲವೊಂದು ಶಾಸಕರು ಇಲ್ಲ, ಅದು ನೋಡೋಣ. ಏನು ಅವ್ರವ್ರ ಅಭಿಮಾನಿಗಳ ಆಸೆ ಅಷ್ಟೇ. ಅಂತಿಮವಾಗಿ ಹಾಕಿಕೊಂಡಿರ್ತಾರೆ. ಈಗ ಸಾವ್ಕಾರರು ಚನ್ನಗಿರಿಯಿಂದ CM ಆಗ್ಬೋದು ಅಂತ ಕೂಗಿದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.